MLA ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ, ಯಾರೋ ಒಬ್ಬನ ಏಕವಚನದಲ್ಲಿ ಮಾತಾಡ್ತಾನೆ ಅಂತ. 400 ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್? 400 ವೆಹಿಕಲ್ಗಳಿಗೆ 20,000 ಅಂದುಕೊಂಡ್ರೆ ನಿನಗೆ ಬರುವಂತ ಸಂಬಳ 1.5 ಲಕ್ಷಕ್ಕಿಲ್ಲ. ಒಬ್ಬ MLAಗೆ 1.5 ಲಕ್ಷ ಮೇಲೆ ಸಂಬಳ ಇಲ್ಲ. ಒಂದು ವರ್ಷಕ್ಕೆ ನಿನಗೆ 20 ಲಕ್ಷದ ಮೇಲೆ ನಿನಗೆ ಆಮದಾನಿ ಇಲ್ಲ ಒಬ್ಬ MLA ಆಗಿ. ಆದ್ರೂ 80 ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ 400 ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು? ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇಬೇಕಾಗಿದೆ. ಇವತ್ತು ಯಾರೋ ನನಗೆ ಮೆಸೇಜ್ ಹಾಕಿದ್ರು, ಅಣ್ಣ ಅದು 400 ಕಾರಲ್ಲ 6,000 ಗಾಡಿಗಳನ್ನ ತಗೊಂತಾ ಹೋಗ್ತಾ ಇದ್ದಾನೆ ಅಂತ. 6,000 ಗಾಡಿಗಳಿಗೆ 20,000 ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ 20,000 ಅಂದ್ರೆ 12 ಕೋಟಿ ಆಯ್ತು. ನಮ್ಮ ಪ್ರಶ್ನೆ ಏನು ಅಂತಂದ್ರೆ 1.5 ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ, MLA ವಿಶ್ವನಾಥನಿಗೆ ಈ 12 ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು 6,000 ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ. ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳ್ದ. ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ, CM ಅವರಿಗೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ, ಜೊತೆಯಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿಯ ನಡವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ. ಈತನನ್ನ ಆ ದೇವಸ್ಥಾನದಲ್ಲಿ, ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳ್ದ. ನಾನು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ. ಸ್ಪೀಕರ್ ಅವರು ನೋಡ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ. ಪದೇ ಒಬ್ಬ ವಕೀಲನನ್ನ ಏನೂ ಮಾಡಕ್ಕಾಗಲ್ಲ, ಧ್ವನಿ ಎತ್ತಾನೆ ಅಂತ ಹೇಳಿದ್ರೆ ಪದೇ ನಕಲಿ ಅಡ್ವೊಕೇಟ್, ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಸ್ಪೀಕರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಪರ್ಸನಲ್ ಏನೂ ಇಲ್ಲ, ಆದರೆ ಒಬ್ಬ ಧ್ವನಿ ಎತ್ತೋ ವ್ಯಕ್ತಿಯ ತೇಜೋವಧೆ ಮಾಡಲಿಕ್ಕೆ ಸ್ವತಃ ವಿರೋಧ ಪಕ್ಷದ ಒಬ್ಬ MLA ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ, ಅದು ಬರೀ ನಿಲ್ಲಲ್ಲ, ನುಗ್ಗಿ ಹೊಡೆದ್ರೆ ನನ್ನ ಕೇಳ್ಬೇಡಿ ಅಂತ ಹೇಳ್ತಾನೆ ಅಂತಂದ್ರೆ, ಒಬ್ಬ ನಾಳೆ ದಿವಸ ಯಾರಾದ್ರೂ ಏನಾದ್ರೂ ನಮ್ಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಹೊಣೆ ಆಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ಅವರು, ಮಾನ್ಯ ಸ್ಪೀಕರ್ ಅವರು, ಒಬ್ಬ MLA ನಿಮ್ಮ ಸಮ್ಮುಖದಲ್ಲಿ ನುಗ್ಗು ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗಿದೋಗಲ್ಲ ಸ್ಪೀಕರ್ ಸಾಹೇಬ್ರೆ, UT ಖಾದರ್ ಸಾಹೇಬ್ರೆ. ಒಬ್ಬ ನಾಗರಿಕನನ್ನ ನಕಲಿ ಅಡ್ವೊಕೇಟ್ ಅನ್ನೋದಲ್ದ್ರೆ ಧ್ವನಿ ಎತ್ತಾರಂತ ವ್ಯಕ್ತಿನ ನುಗ್ಗಿ ಹೊಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತಂದ್ರೆ, ಯಾರಾದ್ರೂ ನುಗ್ಗಿ ಹೊಡೆದ್ರೆ ಅದಕ್ಕೆ ಈ ವಿಶ್ವನಾಥನೇ ಜವಾಬ್ದಾರಿ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡಬೇಕಾದ್ದು ಅಸೆಂಬ್ಲಿಯ ಸ್ಪೀಕರ್ ಆದಂತ ನಿಮ್ಮ ಆದ್ಯ ಕರ್ತವ್ಯ. ಹಾಗಾಗಿನೇ ನಿಮಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಈ ಒಂದು ವಿಶ್ವನಾಥನ ವಿರುದ್ಧ ಕೊಡ್ತಾ ಇದ್ದೀವಿ. ಆಮೇಲೆ ಕಳೆದ 17 ವರ್ಷದಲ್ಲಿ ಈತ ಯಲಹಂಕ MLA ಹೇಳ್ಕೊಳೋದು, ಈತನಿಗೆ ವೋಟ್ ಹಾಕಿದ್ದು, ಮೆಜಾರಿಟಿ ವೋಟ್ ಹಾಕಿರೋದು ಒಕ್ಕಲಿಗರು, ಇಲ್ಲಿನ ಸಾಮಾನ್ಯ ಜನರು, ರೆಡ್ಡಿ ಜನಾಂಗದ ಈ ವಿಶ್ವನಾಥ ಮಾಡಿದಂತ ಅಕ್ರಮಗಳು ಒಂದೆರಡಲ್ಲ. ಓಕೆ, ಈತನ ರಿಯಲ್ ಎಸ್ಟೇಟ್ ದಂಧೆ ಆಗಿರ್ಬೋದು, ಈತನ ಪುಡಾರಿ ರೌಡಿಗಳ ದಂಧೆನೇ ಆಗಿರ್ಬೋದು, ಈತ ಮಾಡಿದಂತ ಭ್ರಷ್ಟಾಚಾರಗಳೇ ಆಗಿರ್ಬೋದು, ಅಲ್ಲಿ ನಡೆದಂತ ಕಳಪೆ ಕಾಮಗಾರಿಗಳೇ ಆಗಿರ್ಬೋದು, ಈತನ ಆಂಧ್ರದ ನೆಟ್ವರ್ಕ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಮತ್ತೆ ಇದೇ ಯಲಹಂಕದಲ್ಲಿ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಲೆಕ್ಕಾಚಾರ, ಒಂದು ಆಡಿಟ್, ಒಂದು ಟೀಮ್ ಮಾಡ್ತಾ ಇದೆ. ಕೆಲವು ದಿನಗಳಲ್ಲಿ ಈ ವಿಶ್ವನಾಥನ ಆಡಳಿತದಲ್ಲಿ ನಡೆದಂತ ಎಲ್ಲ ಅಕ್ರಮಗಳ ರಾಜ್ಯ ಸರ್ಕಾರದ ಮುಂದೆ ಒಂದು ಟೀಮ್ ಇಡಲಿದೆ. ಅದಕ್ಕೆ SIT ಕೂಡ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.